ಹಾಯ್ ಎಲ್ಲರಿಗೂ ನಮಸ್ಕಾರ. ಸಗು ಫುಡ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಮೊಟ್ಟೆ ಬಿರಿಯಾನಿ ಇವಾಗೆಲ್ಲ ಇದು ಫ್ರೈ ಎಲ್ಲ ಮೊಟ್ಟೆ ಮತ್ತು ಮಸಾಲ ಎಲ್ಲ ಮಿಕ್ಸ್ ಆಗಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸಗು ಫುಡ್ ಚಾನಲ್ಗೆ ವೆಲ್ಕಮ್. ಇವತ್ತು ನಾನು ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಟ್ಟೆನ ಗ್ಯಾಸಲ್ಲಿ ಕುದಿಸ್ಕೋಬೇಕು, ಅದನ್ನ ಹೇಳ್ಕೊಡ್ತೀನಿ. ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡ್ಬಿಟ್ಟು ಮೊಟ್ಟೆನ ಬಾಯ್ಲ್ ಮಾಡೋಕೆ ಇಡಬೇಕು. 5 ಮೊಟ್ಟೆನ ಬಾಯ್ಲ್ ಮಾಡೋಕೆ ಇಡಿ. 5 ಮೊಟ್ಟೆ ಇದು ಬಾಯ್ಲ್ ಆದಮೇಲೆ ಒಂದು 10 ಮಿನಿಟ್ ಅದು ಮೊಟ್ಟೆ ಬಾಯ್ಲ್ ಆಗಲಿ. ಮೊಟ್ಟೆ ಬಾಯ್ಲ್ ಆದಮೇಲೆ ಏನು ಮಾಡೋಣ ಅಂತ ಹೇಳ. ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಟೊಮೆಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಮೆಣಸಿನ್ಕಾಯಿ 3 ಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿ ಕೊಬ್ಬರಿನ ನೀವು ಕುಟಾಣಿಯಲ್ಲಿ ಜಜ್ಕೊಂಡು ಇಟ್ಕೋಬೇಕು. ಸ್ವಲ್ಪ 1 ಕಪ್ ಅಷ್ಟು ಮೊಸರು, 1 ಲಿಂಬೆಹಣ್ಣು, 2 ಈರುಳ್ಳಿ. ಇದು ಮೊಟ್ಟೆ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು. ಬನ್ನಿ ಫ್ರೆಂಡ್ಸ್, ಇವಾಗ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. 2 ಲೋಟ ಅಕ್ಕಿ ತೊಗೊಂಡ್ಬಿಟ್ಟು ಇವಾಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು 80% ಇದನ್ನ ಬಾಯ್ಲ್ ಮಾಡ್ಕೋಬೇಕು. ಬನ್ನಿ ಇವಾಗ ಇದನ್ನ ವಾಶ್ ಮಾಡ್ಕೊಳ್ಳೋಣ. ಅಕ್ಕಿ ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನ 80% ಬಾಯ್ಲ್ ಮಾಡ್ಕೊಳ್ಳಿ. 80% ಬಾಯ್ಲ್ ಆದಮೇಲೆ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಅರ್ಧ ಸ್ಪೂನ್ ಅಷ್ಟು ಉಪ್ಪು, ರೈಸ್ ಬಾಯ್ಲ್ ಮಾಡ್ತಿರ್ತೀರಲ್ಲ ಆವಾಗ ಇದನ್ನೆಲ್ಲ ಹಾಕ್ಕೊಳ್ಳಿ. 2 ಪಲಾವ್ ಎಲೆ, ಒಂದು 10 ರಿಂದ 15 ಮೆಣಸು, 2 ಏಲಕ್ಕಿ, 3 ಲವಂಗ, 2 ಅನಾನಸ್ ಹೂವು. ಇದಿಷ್ಟು ಹಾಕಿಬಿಟ್ಟು ಬಾಯ್ಲ್ ಮಾಡ್ಕೋಬೇಕು ಅಕ್ಕಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು. ಬಿರಿಯಾನಿ ಮಾಡೋಕ್ಕೆ ಬೇಕಾಗುವ ಮಸಾಲ ಪದಾರ್ಥ ಇದು. ಮಸಾಲ ಪದಾರ್ಥನ ಏನೇನು ಅಂತ ಹೇಳ್ತೇನೆ ನೋಡಿ. 2 ರಿಂದ 3 ಸ್ಪೂನು ಧನಿಯಾ ಬೀಜ, 1 ಸ್ಪೂನು ಜೀರಿಗೆ, 10 ರಿಂದ 11 ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂವು, 2 ಪಲಾವ್ ಎಲೆ. ಇದನ್ನಿಷ್ಟನ್ನು ಫ್ರೈ ಮಾಡ್ಕೋಬೇಕು. ಇನ್ನು ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಈ ಮಸಾಲ ಐಟಮ್ನೆಲ್ಲ ಗ್ರೈಂಡಾಗಿ ಮಾಡ್ಕೋಬೇಕು. ಮಸಾಲ ಎಲ್ಲ ಇವಾಗ ಗ್ರೈಂಡಾಗಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇದು ರೈಸು ಬಾಯ್ಲ್ ಆಗ್ತಾ ಇದೆ. ಅವಾಗ 2-3 ಸತಿ ನೀವು ಚೆಕ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹತ್ತಿ ಬಿಡುತ್ತೆ. ಅದಕ್ಕೆ 1-2 ಸತಿ ಹಿಂಗೆ ಕೈ ಆಡ್ತಾ ಇರಿ. ಕೈ ಆಡಿದರೆ ಅದೇನು ಆಗೋದಿಲ್ಲ. ಇವಾಗ ಇದು ಮೊಟ್ಟೆ ಬಾಯ್ಲ್ ಆಗಿದೆ. ಇವಾಗ ಇದನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಮಿಡಲಲ್ಲಿ ಹಿಂಗೆ ಕಟ್ ಮಾಡ್ಕೊಳ್ಳಿ ನಿಧಾನ. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೊಟ್ಟೆನ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಹಾಕ್ಕೊಳ್ಳಿ ನೋಡಿ. ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಮತ್ತು ಖಾರದ ಪುಡಿ ಅರ್ಧ ಸ್ಪೂನು, ಅರಿಶಿನ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡು ಇನ್ನು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆನ. ಆಗ ಇನ್ನು ಮೊಟ್ಟೆ ಮತ್ತು ಇದು ಖಾರದ ಪುಡಿ, ಅರಿಶಿನ, ಎಣ್ಣೆ ಎಲ್ಲನೂ ಮೊಟ್ಟೆಗೆ ಮಿಕ್ಸ್ ಆಗಬೇಕು. ಆ ಥರ ಇದನ್ನ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮೊಟ್ಟೆನ ನೋಡಿ ಫ್ರೆಂಡ್ಸ್. ಇವಾಗ ಇದೆಲ್ಲ ಮೊಟ್ಟೆಗೆ ಎಲ್ಲ ಮಸಾಲೆ ಮಿಕ್ಸ್ ಆಗಿದೆ. ಇದನ್ನ ಇವಾಗ ತೆಗೆದ್ಬಿಡಿ. ಈ ಬಾಣಲಿಯಲ್ಲಿ ಎಣ್ಣೆ ಅದು ಉಪ್ಪು ಎಲ್ಲ ಹಾಕಿದಾನಲ್ಲ, ಇದನ್ನ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಅರ್ಧ ಕಪ್ ಅಷ್ಟು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋ ಮಟ್ಟ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಇದು ಆನಿಯನ್ ಈ ಥರ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ. ಆನಿಯನ್ ಫ್ರೈ ಆಗಿದೆ. ಇದನ್ನ ಒಂದು ಬಟ್ಲಲ್ಲಿ ಇದನ್ನೆಲ್ಲ ತೆಗಿಬೇಕು. ತೆಗೆದಾದ್ಮೇಲೆ ಆನಿಯನ್ ಈ ಥರ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡು ಎಲ್ಲ ತಕ್ಕೋಬೇಕು. ಇವಾಗ ಒಂದು ಬಾಣಲಿ ತೊಗೊಂಡ್ಬಿಟ್ಟು ಸ್ಟೋವ್ ಹಚ್ಕೋಬೇಕು. ಸ್ಟೋವ್ ಹಚ್ಕೊಂಡಾದ್ಮೇಲೆ ಬಾಣಲಿ ಬಿಸಿ ಆದ ತಕ್ಷಣ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 3 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ತಕ್ಷಣವೇ ಎಲ್ಲ ಮಸಾಲ ಪದಾರ್ಥನ ಹಾಕ್ಕೊಳ್ಳೋಣ. ಜೀರಿಗೆ, ಸ್ವಲ್ಪ ಕರಿಬೇವು ಫ್ರೈ ಮಾಡಬೇಕು. ಈಗ ಎಣ್ಣೆ ಚಟಪಟ ಅಂತಂದ್ರೆ ಸಾಸಿವೆ ಜೀರಿಗೆ ಸಿಡಿತಾ ಇರಬೇಕಾದ್ರೆ ಈರುಳ್ಳಿ ಹಾಕ್ಕೋಬೇಕು. ಅರ್ಧ ಕಪ್ ಅಷ್ಟು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರಬೇಕು. ಅವಾಗ ಫ್ರೈ ಮಾಡ್ಕೋಬೇಕು. ಅಲ್ಲಿ ತನಕ ಫ್ರೈ ಮಾಡಾದ್ಮೇಲೆ ನೆಕ್ಸ್ಟ್ ಐಟಮ್ ಹಾಕ್ಕೊಳ್ಳಿ.
ಇವಾಗ ಕೊಬ್ಬರಿ ಜಜ್ಜಿಟ್ಕೊಂಡಿದ್ದೀವಲ್ಲ ಆ ಕೊಬ್ಬರಿ ಹಾಕ್ಕೋಬೇಕು. ಕೊಬ್ಬರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಇದನ್ನ ಕುಟ್ಕೋಬೇಕು. ಕುಟ್ಕೊಂಡ್ರೆ ಅವಾಗ ನೀವು ಬಿರಿಯಾನಿ ಮಾಡಬೇಕಾದ್ರೆ ಕುಟ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕುಟ್ಕೊಂಡಿದ್ದು ಹಸಿರು ಮೆಣಸಿನ್ಕಾಯಿ 3 ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೊಬ್ಬರಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಅದ್ರದ್ದೆಲ್ಲ ಹೋಗಬೇಕು. ಇದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿದೆ. ಇವಾಗ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು 2 ಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಅಷ್ಟು ಖಾರ ಪುಡಿ, ಅರ್ಧ ಟೇಬಲ್ ಸ್ಪೂನು ಅರಿಶಿಣದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ರೈಸ್ಗೆ ಬಾಯ್ಲ್ ಮಾಡೋ ಮುಂದೆ ಹಾಕಿರ್ತೀವಿ ಸ್ವಲ್ಪ. ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕು. ಒಂದು 7-8 ಸ್ಪೂನು ಮೊಸರು ಹಾಕ್ಕೊಳ್ಳಿ. 7-8 ಸ್ಪೂನ್ ಮೊಸರು ಹಾಕ್ಕೋಬೇಕು. ಮೊಸರು ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಅರ್ಧ ಲಿಂಬೆಹಣ್ಣು ಹಿಂಡ್ಕೋಬೇಕು. ಎಲ್ಲ ಇದು ಮಸಾಲೆ ಎಲ್ಲ ಫ್ರೈ ಆಗಿದೆ. ಅಲ್ಲ ಆವಾಗಲೇ ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಮೊಟ್ಟೆನ, ಆ ಮೊಟ್ಟೆನ ಇದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ. ಮತ್ತೆ ಇವಾಗೆಲ್ಲ ಇದು ಫ್ರೈ ಎಲ್ಲ ಮೊಟ್ಟೆ ಮತ್ತು ಮಸಾಲ ಎಲ್ಲ ಮಿಕ್ಸ್ ಆಗಿದೆ. ಸ್ವಲ್ಪ ತೆಗಿಯೋಳಿ, ಸ್ವಲ್ಪ ಅದರಲ್ಲೇ ಬಿಡಿ. ಸ್ವಲ್ಪ ಇದು ಹಿಂಗೆ ಈ ಥರ ಬಿಡಿ. ಈ ಥರ ಬಿಟ್ಟಾಗ ಆವಾಗಲೇ ನಾವು ರೈಸ್ನ ಬಾಯ್ಲ್ ಮಾಡೋಕೆ ಇಟ್ಟಿದ್ವಲ್ಲ 80% ಇದು ಬೆಂದಿದೆ. ಇವಾಗ ಇದನ್ನ ಹಾಕ್ಕೊಡೋಣ. ಸ್ವಲ್ಪನೇ ಹಾಕ್ಕೊಳ್ಳಿ. ಮಸಾಲ ಎಲ್ಲ ಇದರಲ್ಲಿ ಮಿಕ್ಸ್ ಆಗಬೇಕು. ಲೇಯರ್ ತಗ ಮಾಡಿದ್ರೆ ಎಲ್ಲ ಕಡೆನೂ ಮಸಾಲ ಬರುತ್ತೆ. ಹಾಕಿದ್ದೇವಲ್ಲ, ಇವಾಗ ಮೊಟ್ಟೆ 3 ಪೀಸ್ ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಮಸಾಲ ಹಾಕ್ಕೊಳ್ಳಿ. ಮತ್ತೆ ಮಸಾಲ ಹಾಕಿದ್ರೆ ನೀವು ಅದನ್ನು ತೆಗಿಯೋ ಮುಂದೆ ಸ್ವಲ್ಪ ಅದು ನಿಮಗೆ ಚೆನ್ನಾಗಾಗುತ್ತೆ. ಆನಿಯನ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಬ್ರೌನ್ ಆನಿಯನ್, ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ. ಮತ್ತೆ ಮೇಲ್ಗಡೆ ರೈಸ್ ಹಾಕಿ. ರೈಸ್ ಹಾಕ್ಕೊಂಡಿದ್ದೀನಿ. ಮತ್ತೆ ಇದು ಮಸಾಲ ಹಾಕ್ಕೊಳ್ಳಿ. ಅಷ್ಟು ಮೊಟ್ಟೆನ ಹಾಕ್ಕೊಂಡ್ಬಿಡಿ. ಇವಾಗ ಮತ್ತೆ ಬ್ರೌನ್ ಆನಿಯನ್ ಹಾಕ್ಕೊಳ್ಳಿ. ಇವಾಗ ಎಲ್ಲಾನು ಮಿಕ್ಸ್ ಮಾಡಿದ್ದೀನಿ ಮಸಾಲಾನ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ತಿನ್ನೋ ಕಲರ್ನ ಹಾಕ್ಕೊಂಡ್ಬಿಡಿ. ಚೆನ್ನಾಗಿರುತ್ತೆ ಮಾಡಿಬಿಟ್ಟು. ಇವಾಗೆಲ್ಲ ನಾನು ಮಸಾಲಾನೆಲ್ಲ ರೈಸು ಮಸಾಲ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದು 3 ಮಿನಿಟ್ ದಮ್ ಮಾಡ್ಕೋಬೇಕು. ದಮ್ ಮಾಡ್ಕೋಬೇಕಂದ್ರೆ ಇದಕ್ಕೆ ಫುಲ್ ಗಾಳಿ ಹೋಗಬಾರ್ದು. ಆ ಥರ ಹಿಂಗೆ ಪ್ಲೇಟ್ ಮುಚ್ಕೊಂಡು ಅದ್ರ ಮೇಲೆ ಒಂದು ಭಾಗವಾಗಿರೋದು ಒಂದು ಕಲ್ಲಾದರೂ ಇಟ್ಕೊಳ್ಳಿ, ಇಲ್ಲಾಂದ್ರೆ ನೀರು ತುಂಬಾದರೂ ಇಟ್ಕೊಳ್ಳಿ. ಇದು 2 ಮಿನಿಟ್ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ರೈಸ್ನ. ಇವಾಗ ನಾವು ಬಿರಿಯಾನಿನೆಲ್ಲ ದಮ್ ಕಟ್ಕೊಳಕ್ಕೆ ಇಟ್ಟಿದ್ವಲ್ಲ, ಇವಾಗ ಬನ್ನಿ ಫ್ರೆಂಡ್ಸ್, ಇವಾಗ ಇದು ಹೇಗಾಗಿದೆ ಅಂತ ನೋಡೋಣ. ಇವಾಗ ಇದೆಲ್ಲ ದಮ್ ಕಟ್ಕೊಂಡಿದೆ ನೋಡಿ. ಇದು ಈ ಥರ ಆಗಿದೆ ನೋಡಿ. ಇವಾಗ ಎಷ್ಟು ನೀಟಾಗಿ ಬಂದಿದೆ ಆಯಿತಾ. ಇದು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದಂತ ನಾನು ಇವಾಗ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ಲ. ಮೊಟ್ಟೆ ಬಿರಿಯಾನಿ ಮಾಡಿದ್ದಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಯಾವ ಥರ ಮಾಡಿದ್ದೀನಿ ಅಂತ ನೋಡ್ಕೊಂಡು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಅಡುಗೆ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದನ್ನೇ ಮಾಡಿ ತೋರಿಸ್ತೀನಿ. ಇವಾಗ ಇದಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಗಂಟೆನ ಒತ್ತಿ, ನಾನು ಎಲ್ಲ ಮಾಡೋ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಬಾಯ್ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.